ಸಂಕಲನದ ಪರಿವರ್ತನೀಯತೆ ನಿಯಮವನ್ನ ಬಳಸಿಕೊಂಡು 5 + 8 + 5 ಯುಕ್ತಿಯನ್ನು ಬೇರೆ ರೀತಿಯಲ್ಲಿ ಬರೆಯಿರಿ ಮತ್ತು ಅದರ ಮೊತ್ತವನ್ನು ಕಂಡುಹಿಡಿಯಿರಿ. ಸಂಕಲನದ ಪರಿವರ್ತನೀಯತೆ ಅಂದ್ರೆ ನಾವು ಸಂಖ್ಯೆಗಳನ್ನ ಯಾವುದೇ ಕ್ರಮದಲ್ಲಿ ತಗೊಂಡ್ರೂ ಕೂಡ ನಮಗೆ ಸಂಕಲನ ಮಾಡಿದಾಗ ಸಿಗೋ ಉತ್ತರ ಒಂದೇ ಆಗಿರುತ್ತೆ ಅಂತ ಹೇಳಿ. ಹಾಗಾಗಿ ಕೊಟ್ಟಿರುವ ಕ್ರಮ ಬಂದು 5 + 8 + 5. ಇದನ್ನ ನಾವು 5 + 5 + 8 ಅಂತ ಬರ್ಕೊಳ್ಬೋದು, ಅಥವಾ 8 + 5 + 5 ಅನ್ನೋ ಕ್ರಮದಲ್ಲಿ ಕೂಡ ಬರ್ಕೊಳ್ಬೋದು. ಈಗ ನಾವು ಇದನ್ನ ಬೇರೆ 2 ರೀತಿಯ ಕ್ರಮದಲ್ಲಿ ಬರ್ಕೊಂಡಾಗಿದೆ. ಈ 3ಕ್ಕೂ ನಾವು ಮೊತ್ತವನ್ನ ಕಂಡುಹಿಡಿಯೋಣ. ಆದ್ರೆ ನೀವು ನೋಡಿದ್ರೆ ಈ 2ನೇ ರೀತಿಯಲ್ಲಿ ನಮ್ಗೆ ತುಂಬಾ ಸುಲಭವಾಗಿ ಉತ್ತರ ಸಿಕ್ಕುತ್ತೆ. ಯಾಕೆ ಅಂದ್ರೆ 5 + 5 ಬಂದು 10 ಆಗುತ್ತೆ. ಹಾಗಾಗಿ 5 ಗೋಲಿಗಳನ್ನ ತಗೊಳ್ಳೋಣ. ನಾವು 5 ಗೋಲಿಗಳಿಗೆ ನಾವು ಮತ್ತೊಂದು 5 ಸೇರ್ಸೋಣ. ಆ ನಂತರ ಮತ್ತೆ 8 ಗೋಲಿಗಳನ್ನ ತಗೊಳ್ಳೋಣ. ಈ ರೀತಿಯಲ್ಲಿ ಸಿಗೋ ಗೋಲಿಗಳ ಮೊತ್ತ ಬಂದು ನಾವು 5 ಗೋಲಿಗಳನ್ನ ತಗೊಂಡು ಆ ನಂತರ 8 ಗೋಲಿಗಳನ್ನ ತಗೊಂಡು ಮೇಲೆ 5 ಗೋಲಿಗಳನ್ನ ತಗೊಂಡಾಗ ಕೂಡ ಅದೇ ಮೊತ್ತ ಸಿಕ್ಕತ್ತೆ. ಈಗ 5 + 5 + 8 ಏನ್ ಕೊಡುತ್ತೆ ಅಂತ ನೋಡೋದಾದ್ರೆ 5 + 5 ಬಂದು 10, 10 + 8 18. ಈಗ ಈ ಕ್ರಮದಲ್ಲಿ ಮೊತ್ತ ಏನಾಗಿರುತ್ತೆ ಅಂತ ನೋಡೋಣ. 5 + 8 ಬಂದು 13, 13 + 5 ಬಂದು 18, 8 + 5 ಬಂದು 13, 13 + 5 ಬಂದು 18. 3 ಬೇರೆ ಬೇರೆ ಕ್ರಮದಲ್ಲಿ ಸಂಖ್ಯೆಗಳನ್ನ ಬರ್ಕೊಂಡ್ರು ಕೂಡ ಸಂಕಲನದಲ್ಲಿ ನಮ್ಗೆ ಒಂದೇ ಉತ್ತರ ಸಿಗ್ತಿದೆ. ಹಾಗಾಗಿ ಸಂಕಲನದ ಪರಿವರ್ತನೀಯತೆ ಅಂದ್ರೆ ನಾವು ಯಾವುದೇ ಕ್ರಮದಲ್ಲಿ ಸಂಖ್ಯೆಗಳನ್ನ ತಗೊಂಡ್ರು ಕೂಡ ಸಂಕಲನ ಮಾಡುವಾಗ ನಮ್ಗೆ ಸಿಗೋ ಉತ್ತರ ಒಂದೇ ಆಗಿರುತ್ತೆ.